ಸ್ಟೇಟ್ ಬ್ಯಾಂಕ್ನಲ್ಲಿ KYC ಮಾಡಿಸಬೇಕು ಅಂದರೆ ನಿಮ್ಮ ಅರ್ಧ ದಿನ ಬ್ಯಾಂಕ್ನಲ್ಲೇ ಕಳಿಬೇಕಾಗುತ್ತೆ. ಬಟ್ ನೀವು ಇವಾಗ ವಾಟ್ಸಪ್ ಬ್ಯಾಂಕಿಂಗ್ ಮುಖಾಂತರ ನಿಮ್ಮ ಫೋನ್ ಮುಖಾಂತರನೇ KYC ಮಾಡಬಹುದು. ಅದರ ಜೊತೆಗೆ ಬ್ಯಾಲೆನ್ಸ್ ಎನ್ಕ್ವೈರಿ, ಮಿನಿ ಸ್ಟೇಟ್ಮೆಂಟ್, ಇಮೇಲ್ ಅಪ್ಡೇಟ್, ಲೋನ್ ಸರ್ವಿಸಸ್ ಇನ್ನೂ ಹಲವಾರು ಸರ್ವಿಸಸ್ಗಳನ್ನು 100% ಫ್ರೀ ಆಗಿ ಯೂಸ್ ಮಾಡಬಹುದು. ನಿಮ್ಮ ಫೋನ್ನಿಂದ ಒಂದು ಮೆಸೇಜನ್ನು ಕಳಿಸಬೇಕಾಗುತ್ತೆ. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಮೆಸೇಜನ್ನು ಓಪನ್ ಮಾಡಿಕೊಂಡು 7208933148 ಈ ನಂಬರ್ಗೆ ಒಂದು ಮೆಸೇಜನ್ನು ಆಲ್ ಕ್ಯಾಪಿಟಲ್ ಲೆಟರ್ಸಲ್ಲಿ WAREG ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ನಿಮ್ಮ ಮುಂದೆ ನಿಮ್ಮ ಅಕೌಂಟ್ ನಂಬರನ್ನು ಟೈಪ್ ಮಾಡಿ 7208933148 ಈ ಮೊಬೈಲ್ ನಂಬರ್ಗೆ ಸೆಂಡ್ ಮಾಡಿ. WAREG ಅಂತ ಟೈಪ್ ಮಾಡಿ ಮುಂದೆ ಸ್ಪೇಸ್ ಕೊಟ್ಟು ನಿಮ್ಮ ಅಕೌಂಟ್ ನಂಬರನ್ನು ಎಂಟರ್ ಮಾಡಿ. ಸೊ ಕಳಿಸಿದರೆ ಇಮಿಡಿಯೇಟಾಗಿ ನಿಮಗೊಂದು ಮೆಸೇಜ್ ರಿಪ್ಲೈ ಬರುತ್ತೆ. ನಮ್ಮ ವಾಟ್ಸಪ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಇಮಿಡಿಯೇಟಾಗಿ ರಿಪ್ಲೈ. ಆಲ್ರೆಡಿ ಇಲ್ಲೊಂದು ನಮಗೆ ಮೆಸೇಜ್ ಕೂಡ ಬಂದಿದೆ, ನಮ್ಮ ವಾಟ್ಸಪ್ ಬ್ಯಾಂಕಿಂಗು ಸಕ್ಸಸ್ಫುಲಿ ಆಗಿ ರಿಜಿಸ್ಟ್ರೇಷನ್ ಆಗಿದೆ ಅಂತ. ಮತ್ತು ಆ ಮೆಸೇಜ್ನಲ್ಲಿ ಒಂದು ನಂಬರ್ ಸಹಿತ ಮೆನ್ಷನ್ ಮಾಡಿದ್ದಾರೆ, 9022690226 ಈ ನಂಬರ್ಗೆ ಹಾಯ್ ಅಂತ ಹೇಳ್ಬಿಟ್ಟು ರಿಪ್ಲೈ ಕಳಿಸಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ನಾನು ತುಂಬ ದಿನದಿಂದ ವಾಟ್ಸಪ್ ಬ್ಯಾಂಕಿಂಗನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಆಲ್ರೆಡಿ ನನ್ನ ಹತ್ರ ಈ ನಂಬರ್ ಸೇವ್ ಇದೆ. ನೀವು ಬೇಕಾದರೆ ಅದನ್ನು ಸೇವ್ ಮಾಡ್ಕೋಬೋದು. ಸೊ ನನಗೆ ಡೈರೆಕ್ಟಾಗಿ ವಾಟ್ಸಪ್ಗೆ ಹೋಗ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ರೆಗ್ಯುಲರ್ ಆಗಿ ನನ್ನ ವಾಟ್ಸಪ್ ಬ್ಯಾಂಕಿಂಗನ್ನು ಯೂಸ್ ಮಾಡ್ತಾನೆ ಇರ್ತೀನಿ. ಸೊ ನೀವು ಅದರಲ್ಲಿ ಹಿಸ್ಟ್ರಿಯನ್ನು ನೋಡ್ಬೋದು. ನೀವು ಇದರಲ್ಲಿ KYC ಅಪ್ಡೇಟ್ ಮಾಡೋದು ಮಾತ್ರ ಅಲ್ಲದೆ ನೀವು ಇದರಲ್ಲಿ ಬ್ಯಾಲೆನ್ಸ್ ಚೆಕ್ ಕೂಡ ಮಾಡ್ಬೋದು, ಮಿನಿ ಸ್ಟೇಟ್ಮೆಂಟ್ ಕೂಡ ನೀವು ಇದರಲ್ಲಿ ನೋಡ್ಬೋದು. ಜಸ್ಟ್ ನಾವು ಇಲ್ಲೊಂದು ಹಾಯ್ ಅಂತ ಹೇಳ್ಬಿಟ್ಟು ಮೆಸೇಜನ್ನು ಟೈಪ್ ಮಾಡಿಬಿಟ್ಟು ಸೆಂಡ್ ಮಾಡಬೇಕಾಗುತ್ತೆ. ನಾವು ಏನು ಬೇಕಾದರೂ ಸೆಂಡ್ ಮಾಡ್ಬೋದು. SBI ಅಂತ ಟೈಪ್ ಮಾಡಿಬಿಟ್ಟು ಸೆಂಡ್ ಮಾಡ್ಬೋದು, ಹಾಯ್ SBI ಅಂತ ಸೆಂಡ್ ಮಾಡ್ಬೋದು. ಜಸ್ಟ್ ನಾನು ಇಲ್ಲೊಂದು ಹಾಯ್ ಅಂತ ಹೇಳ್ಬಿಟ್ಟು ಸೆಂಡ್ ಮಾಡ್ತಾ ಇದ್ದೀನಿ. ನಾವು ಏನು ಕಳಿಸಿದ್ರು ಕೂಡ ನಮಗೆ ಸೇಮ್ ಆಪ್ಷನ್ಸಲ್ಲಿ ರಿಪ್ಲೈ ಬರುತ್ತೆ. ಸೊ ಇಲ್ಲಿ ಇವಾಗ ಆಲ್ರೆಡಿ ಬಂದಿದೆ ನೋಡಿ, ಮಿನಿ ಸ್ಟೇಟ್ಮೆಂಟ್ ಆಗಿರ್ಬೋದು, ಬ್ಯಾಲೆನ್ಸ್ ಚೆಕ್ ಆಗಿರ್ಬೋದು, ಮತ್ತು ಅದರ ಕೆಳಗಡೆ ಕನ್ಫರ್ಮ್ KYC ಅನ್ನೋ ಆಪ್ಷನ್ ಕೂಡ ಇದೆ. ನೀವು ಇಲ್ಲಿ ನಿಮ್ಮ ನೇಮ್ ಅಥವಾ ಅಡ್ರೆಸ್ಸನ್ನು ಚೇಂಜ್ ಮಾಡಲಿಕ್ಕೆ ಆಪ್ಷನ್ ಇಲ್ಲ. ಜಸ್ಟ್ ಒಂದು ನಿಮ್ಮ KYC ಯಾವ ರೀತಿ ಇದೆಯೋ ಅದನ್ನೇ ಅಪ್ಡೇಟ್ ಮಾಡಬೇಕಾಗುತ್ತೆ. ಯಾಕಂದರೆ KYC ಡ್ಯೂ ಆದರೆ ನಿಮ್ಮ ಅಕೌಂಟ್ ಹೋಲ್ಡ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಇಲ್ಲಿ ಕನ್ಫರ್ಮ್ KYC ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ನಿಮಗೆ ರಿಪ್ಲೈ ಬರುತ್ತೆ ಇಮಿಡಿಯೇಟಾಗಿ. ನೆಕ್ಸ್ಟ್ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಮೇಲೆ KYCನ ಅಪ್ಡೇಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಒಂದು ಕನ್ಸೆಂಟ್ ಬರುತ್ತೆ. ಅದ್ರ ಮೇಲೆ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನನ್ನ ಅಕೌಂಟಿಗೆ ಲಿಂಕ್ ಇರ್ತಕ್ಕಂಥ ಅಡ್ರೆಸ್ ಆಗಿರ್ಬೋದು, ಆಧಾರ್ ನಂಬರ್ ಆಗಿರ್ಬೋದು, ಮತ್ತು ನನ್ನ ಹೆಸರನ್ನು ಕೂಡ ತೋರಿಸುತ್ತೆ. ಕೆಳಗಡೆ ಓಕೆ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಂಕಿಗೆ ರಿಜಿಸ್ಟರ್ ಇರತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು ಇಮಿಡಿಯೇಟಾಗಿ OTP ಬರುತ್ತೆ. ಆ OTPನ ಇಲ್ಲಿ ಕೆಳಗಡೆ ಎಂಟರ್ ಮಾಡಿ. ಬಂದಿರೋ OTPನ ಎಂಟರ್ ಮಾಡಿ ಸೆಂಡ್ ಮಾಡಿ. ಸೊ ಇಮಿಡಿಯೇಟಾಗಿ ನಮ್ಮ KYC ಅಪ್ಡೇಟ್ ಆಗುತ್ತೆ. ಸೊ ಇಲ್ಲಿ KYC ಅಪ್ಡೇಟ್ ಆಗಿರೋದಕ್ಕೆ ಒಂದು ರಿಪ್ಲೈ ಕೂಡ ಬಂದಿದೆ. ನಮ್ಮ ಅಕೌಂಟ್ ನಂಬರ್ನ ಲಾಸ್ಟ್ 4 ಡಿಜಿಟ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ಹಾಗೆ KYC ಅಪ್ಡೇಟ್ ಆಗಿರ್ತಕ್ಕಂಥ ಡೇಟ್ ಕೂಡ ಇಲ್ಲಿ ಬಂದಿದೆ. ಸೊ ವಾಟ್ಸಪ್ ಬ್ಯಾಂಕಿಂಗನ್ನು ನೀವು ಕೇವಲ KYC ಅಪ್ಡೇಷನ್ಗೆ ಮಾತ್ರ ಅಲ್ಲದೆ ಇದರಲ್ಲಿ ಇನ್ನೂ ಹಲವಾರು ಸರ್ವಿಸಸ್ ಕೂಡ ಅವೈಲೇಬಲ್ ಇವೆ. ಮಿನಿ ಸ್ಟೇಟ್ಮೆಂಟು, ಬ್ಯಾಲೆನ್ಸ್ ಎನ್ಕ್ವೈರಿ ಇನ್ನೂ ಹಲವಾರು ಸೌಲಭ್ಯಗಳನ್ನು ಈ ವಾಟ್ಸಪ್ ಬ್ಯಾಂಕಿಂಗಲ್ಲಿ ನೀವು ಪಡೆದುಕೊಳ್ಳಬಹುದು. ಗೆಟ್ ಬ್ಯಾಲೆನ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಜಸ್ಟ್ ಇವಾಗ ಪ್ರೆಸೆಂಟ್ ನಿಮ್ಮ ಅಕೌಂಟಲ್ಲಿ ಇರ್ತಕ್ಕಂಥ ಬ್ಯಾಲೆನ್ಸನ್ನು ಕೂಡ ನಿಮಗೆ ತೋರಿಸುತ್ತೆ. ಸೊ ಒಂದು ಬ್ಯಾಲೆನ್ಸ್ ಚೆಕ್ ಮಾಡಲಿಕ್ಕೆ ಅರ್ಧ ಗಂಟೆ ದಿನಗೆಲ್ಲ ಬ್ಯಾಂಕಿಗೆ ಹೋಗಿ ಅಲ್ಲಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಇದನ್ನು ಎಷ್ಟು ಬಾರಿ ಬೇಕಾದರೂ ಯೂಸ್ ಮಾಡ್ಬೋದು. ಇದು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಮತ್ತು ನಿಮ್ಮ SBI ಅಕೌಂಟ್ ಅಲ್ಲದೆ ನಿಮ್ಮ SBIನಲ್ಲಿ ಇರ್ತಕ್ಕಂಥ ನಿಮ್ಮ ಲೋನ್ ಅಕೌಂಟ್ ಆಗಿರ್ಬೋದು, PPF ಅಕೌಂಟ್ ಬ್ಯಾಲೆನ್ಸ್ ಕೂಡ ಚೆಕ್ ಮಾಡ್ಬೋದು.